ಸರ್ಕಾರಿ ಪ್ರೌಢಶಾಲೆ ಶೌಚಾಲಯ ಕಾಮಗಾರಿ ಆರಂಭವಾಗಿ 2 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಳಿಸಿ ಹಸ್ತಾಂತರಿಸಿದ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಶಾಲೆಯ ವಿದ್ಯಾರ್ಥಿಗಳು, ಅದರಲ್ಲಿಯೂ ಹೆಣ್ಣು ಮಕ್ಕಳು ಹಾಗೂ ಶಿಕ್ಷಕಿಯರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಪಂಚಾಯಿತಿ, ಶಿಕ್ಷಣ ಇಲಾಖೆ ಹಾಗೂ ನರೇಗಾ ಯೋಜನೆಯಡಿ ಸುಮಾರು 6 ಲಕ್ಷ ರು ವೆಚ್ಚದಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ಹಾಗೂ ವಿಶೇಷ ಚೇತನ ಸ್ನೇಹ ಶೌಚಾಲಯ ನಿರ್ಮಿಸಲು 2021-22ನೇ ಸಾಲಿನಲ್ಲಿ ಕಾಮಗಾರಿ ಆರಂಭಿಸಲಾಗಿತ್ತು. ಕಾಮಗಾರಿ ಆರಂಭಿಸಿ 2 ವರ್ಷಗಳೇ ಕಳೆದರೂ ಈವರೆಗೂ ಕಾಮಗಾರಿ ಪೂರ್ಣಗೊಳಿಸಿದ ಗುತ್ತಿಗೆದಾರ ಹಾಗೂ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಶಾಲಾ ಮಕ್ಕಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಯಲ್ಲಿ 9 ಹಾಗೂ 10ನೇ ತರಗತಿಯ ಸುಮಾರು 70 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು, 50% ಹೆಣ್ಣು ಮಕ್ಕಳು ಸೇರಿದಂತೆ 4 ಮಂದಿ ಶಿಕ್ಷಕಿಯರಿದ್ದಾರೆ. ನಿರ್ಮಾಣಗೊಳ್ಳದ ಶೌಚಾಲಯ ಸಮಸ್ಯೆಯಿಂದ ಶಾಲಾ ಆವರಣದಲ್ಲಿರುವ ಹಳೆಯ ಶೌಚಾಲಯವನ್ನೇ ಬಳಸುವಂತಾಗಿದೆ. ಶಾಲಾ ಆವರಣದಲ್ಲಿ ಗ್ರಾಮ ಪಂಚಾಯಿತಿನಿಂದ ನರೇಗಾ ಯೋಜನೆಯಡಿ ಗ್ರಾಮೀಣ ಉದ್ಯಾನವನ ಕಾಮಗಾರಿ ಹಾಗೂ ರಂಗಮಂದಿರ ನಿರ್ಮಾಣ ಮಾಡಲು ಕಳೆದ 2 ವರ್ಷಗಳ ಹಿಂದೆಯೇ ಕಾಮಗಾರಿಯ ನಾಮಫಲಕ ಅಳವಡಿಸಲಾಗಿದೆ. ಆದರೆ ಶಾಲಾ ಆವರಣದಲ್ಲಿ ರಂಗಮಂದಿರ ನಿರ್ಮಾಣ ಮಾಡಲು ಅಡಿಪಾಯ ಹಾಕಿರುವುದು ಬಿಟ್ಟರೆ ಬೇರಾವುದೂ ಕಾಮಗಾರಿ ನಡೆದಿಲ್ಲ. ಕಳೆದ 5 ತಿಂಗಳ ಹಿಂದೆಯಷ್ಟೇ ಇಲ್ಲಿಗೆ ಬಂದಿದ್ದೇನೆ. ಈ ಹಿಂದೆ ಶಾಲೆಯಲ್ಲಿ ಏನು ನಡೆದಿದೆ ಎಂಬುದರ ಬಗ್ಗೆ ಗೊತ್ತಿಲ್ಲ. ಶಾಲಾ ಆವರಣದಲ್ಲಿದ್ದ ಹಳೆಯ ಶೌಚಾಲಯ ಶಿಥಿಲಗೊಂಡಿದ್ದ ಕಾರಣ ನೂತನ ಶೌಚಾಲಯ ನಿರ್ಮಿಸುವಂತೆ ಮಾಡಿದ್ದ ಮನವಿಗೆ ಸ್ಪಂದಿಸಿ ಸುಮಾರು 6 ಲಕ್ಷದಲ್ಲಿ ನಿರ್ಮಾಣಗೊಳಿಸುತ್ತಿರುವ ಶೌಚಾಲಯ ಕಾಮಗಾರಿ 90% ಮುಗಿದಿದೆ. ಉಳಿದ 10% ಕಾಮಗಾರಿ ಆದಷ್ಟು ಬೇಗ ಮುಗಿಸಿ ನಮಗೆ ಹಸ್ತಾಂತರಿಸಿದರೆ ಶಾಲೆಯ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ಶಾಲೆಯ ಮುಖ್ಯ ಶಿಕ್ಷಕಿ ಮುಯಿನಾ ಬೇಗಂ ತಿಳಿಸಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಮಳಮಾಚನಹಳ್ಳಿಯಲ್ಲಿ ಈ ಹಿಂದೆ 2 ವರ್ಷಗಳ ಹಿಂದೆನೇ ಶೌಚಾಲಯ ನಮಗೆ ಗ್ರ್ಯಾಂಟ್ ಆಗಿತ್ತು. ಅದರ ಕಾಮಗಾರಿ ಈಗ 90% ಆಗಿದೆ. ಇನ್ನು 10% ಬಾಕಿ ಇದೆ. ಇದು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಜಡ್ಪಿ ಎರಡೂ ಸೇರಿ ಮಾಡ್ತಾ ಇರೋವಂಥ ಕೆಲಸ. ಆದರೆ ಈವರೆಗೂ ನಾವು ತುಂಬ ಸಾರಿ ಗ್ರಾಮ ಪಂಚಾಯತಿಗೂ ನಾವು ಲೆಟರನ್ನು ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಆದರೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ನಮಗೆ ಅದರಿಂದ ಮಕ್ಕಳಿಗೆ ಸಮಸ್ಯೆ ಆಗ್ತಾಯಿದೆ. ಗಂಡು ಮಕ್ಕಳಿಗೆ ಶೌಚಾಲಯ ತುಂಬ ಅಧ್ವಾನವಾಗಿದೆ. ಅದಕ್ಕೋಸ್ಕರನೇ ಇದನ್ನು ನಿರ್ಮಾಣ ಮಾಡಿದ್ದು. ಈವರೆಗೂ ನಮಗೆ ಅದು ಬಳಸ್ಕೊಳ್ಳೋಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ ಇದೆ. ಇದನ್ನು ನಮಗೆ ಪರಿಪೂರ್ಣ ಮಾಡಿಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.